ಪ್ರಯಾಣಿಕರ ಬೇಡಿಕೆಗೆ ಅನುಗುಣವಾಗಿ ದಾಂಡೇಲಿ ಅಳ್ನಾವರ ಪ್ಯಾಸೆಂಜರ್ ರೈಲು ಸಂಚಾರದ ಸಮಯ ಬದಲಾವಣೆಗೆ ದಾಂಡೇಲಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಮನವಿ. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ದಾಂಡೇಲಿ ಅಳ್ನಾವರ ಪ್ಯಾಸೆಂಜರ್ ರೈಲು ಸಂಚಾರ ಪುನರಾರಂಭವಾಗಿದ್ದು, ಇದು ಅತ್ಯಂತ ಸಂತಸದ ವಿಚಾರ. ಆದರೆ ಈಗಿರುವ ದಾಂಡೇಲಿ ಅಳ್ನಾವರ ರೈಲಿನ ವೇಳಾಪಟ್ಟಿಯಿಂದ ಸ್ಥಳೀಯ ಜನತೆಗೆ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಕಷ್ಟ ಸಾಧ್ಯವಾಗುತ್ತಿದೆ. ಆದ್ದರಿಂದ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ರೈಲು ಸಂಚಾರದ ಸಮಯವನ್ನು ಬದಲಾವಣೆ ಮಾಡಬೇಕೆಂದು ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಅವರು ಮನವಿಯನ್ನು ಮಾಡಿದ್ದಾರೆ. ಅವರು ಇಂದು ಮಂಗಳವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಅಂಬೇವಾಡಿಯಲ್ಲಿರುವ ದಾಂಡೇಲಿ ರೈಲ್ವೆ ನಿಲ್ದಾಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಧ್ಯಮದ ಮೂಲಕ ರೈಲ್ವೆ ಇಲಾಖೆಗೆ ಮತ್ತು ಇಲಾಖೆಯ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ. ರೈಲು ಸಂಚಾರದ ವೇಳಾಪಟ್ಟಿಯನ್ನು ಬದಲಾಯಿಸುವಂತೆ ಕ್ಷೇತ್ರದ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ಈಗಾಗಲೇ ರೈಲ್ವೆ ಅಧಿಕಾರಿಗಳಿಗೆ ಸತತ ಪತ್ರವನ್ನು ಬರೆದಿದ್ದಾರೆ. ಶಾಸಕರ ಪತ್ರಕ್ಕೆ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸುವ ಭರವಸೆಯನ್ನು ನೀಡಿ ಪತ್ರ ಬರೆದಿದ್ದಾರೆ ಎಂದರು. ದಾಂಡೇಲಿಯಿಂದ ಅಳ್ನಾವರಕ್ಕೆ ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇರುವುದರಿಂದ ರೈಲ್ವೆ ಇಲಾಖೆಗೆ ನಷ್ಟವಾಗುತ್ತಿದ್ದು, ಇದೇ ರೀತಿಯಾದರೆ ದಾಂಡೇಲಿ ಅಳ್ನಾವರ ನಡುವೆ ರೈಲು ಓಡುವುದು ಕಷ್ಟಕರ ಎಂಬ ಮಾತು ಇಲಾಖೆಯಿಂದ ಕೇಳಿಬರುತ್ತಿದೆ. ಈಗ ನಿಗದಿಯಾಗಿರುವ ರೈಲ್ವೆ ಸಮಯದಲ್ಲಿ ಅಳ್ನಾವರಕ್ಕೆ ಪ್ರಯಾಣವನ್ನು ಬೆಳೆಸಿದಾಗ ಅಳ್ನಾವರ ಮುಟ್ಟಿದ ನಂತರ ಅಳ್ನಾವರದಿಂದ ಬೆಂಗಳೂರಿಗಾಗಲಿ ಅಥವಾ ಮುಂಬೈಗಾಗಲಿ ಆ ಸಮಯದಲ್ಲಿ ಯಾವುದೇ ರೈಲು ಇರುವುದಿಲ್ಲ. ಆ ಕಾರಣಕ್ಕಾಗಿ ಬೆಂಗಳೂರು ಹಾಗೂ ಮೈಸೂರು ಮುಂಬೈಗೆ ಸಂಪರ್ಕವನ್ನು ಕಲ್ಪಿಸುವ ರೀತಿಯಲ್ಲಿ ದಾಂಡೇಲಿ ಅಳ್ನಾವರ ರೈಲಿನ ಸಮಯವನ್ನು ಬದಲಾಯಿಸಬೇಕು. ಇದರಿಂದ ಪ್ರಯಾಣಿಕರ ಸಂಖ್ಯೆಯು ಹೆಚ್ಚಾಗಲಿದೆ ಹಾಗೂ ದಾಂಡೇಲಿಗೆ ಬರುವ ಪ್ರವಾಸಿಗರಿಗೂ ಇದರಿಂದ ಅನುಕೂಲವಾಗಲಿದೆ. ಇದರಿಂದ ದಾಂಡೇಲಿ ಅಳ್ನಾವರ ರೈಲು ನಿರಂತರವಾಗಿ ಸಂಚರಿಸಲು ಸಾಧ್ಯವಾಗುತ್ತದೆ. ದಾಂಡೇಲಿಯಲ್ಲಿ ಉತ್ತರ ಭಾರತೀಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಮುಂಗಡ ರೈಲ್ವೆ ಟಿಕೆಟ್ ಕಾಯ್ದಿರಿಸಲು ಇಲ್ಲಿ ಮುಂಗಡ ಟಿಕೆಟ್ ಕೌಂಟರ್ ಅನ್ನು ಪ್ರಾರಂಭಿಸಬೇಕೆಂದು ಮೋಹನ್ ಹಲ್ವಾಯಿ ಅವರು ಇದೇ ಸಂದರ್ಭದಲ್ಲಿ ಮನವಿಯನ್ನು ಮಾಡಿದ್ದಾರೆ. ದಾಂಡೇಲಿ ಅಳ್ನಾವರ ಪ್ಯಾಸೆಂಜರ್ ರೈಲು ಸಂಚಾರ ಯಾವುದೇ ಕಾರಣಕ್ಕೂ ಸ್ಥಗಿತವಾಗಬಾರದೆಂಬ ನಿಟ್ಟಿನಲ್ಲಿ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರು ರೈಲ್ವೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಸತತ ಸಂಪರ್ಕದಲ್ಲಿ ಇರುವುದನ್ನು ಇದೇ ಸಂದರ್ಭದಲ್ಲಿ ಮೋಹನ್ ಹಲ್ವಾಯಿ ಅವರು ವಿವರಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಬಶೀರ್ ಗಿರಿಯಾಲ್, ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್, ಪಕ್ಷದ ಮುಖಂಡರಾದ ತಸ್ವರ್ ಸೌದಾಗರ್, ದಿವಾಕರ್ ನಾಯ್ಕ್, ಅನಿಲ್ ದಂಡಗಲ್, ರಾಮ್ಲಿಂಗ್ ಜಾಧವ್, ಅನಿಲ್ ನಾಯ್ಕರ್, ಫ್ರಾನ್ಸಿಸ್ ಮಸ್ಕರೇನನ್ಸ್, ರವಿ ಚಾಟ್ಲಾ, ಬಶೀರ್ ಶೇಖ್ ಟೌನ್ಶಿಪ್ ಮೊದಲಾದವರು ಉಪಸ್ಥಿತರಿದ್ದರು. ಸುದ್ದಿಗೋಷ್ಠಿಗೂ ಮುನ್ನ ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಅವರ ನೇತೃತ್ವದಲ್ಲಿ ಬ್ಲಾಕ್ ಕಾಂಗ್ರೆಸ್ ನಿಯೋಗ ದಾಂಡೇಲಿಯ ರೈಲ್ವೆ ಇಲಾಖೆಯ ಅಧಿಕಾರಿಯವರೊಂದಿಗೆ ಕೆಲ ಹೊತ್ತು ಸಮಾಲೋಚನೆಯನ್ನು ನಡೆಸಿದರು. ನಮಸ್ಕಾರ. ಇವತ್ತು ನಾವು ಮತ್ತೆ ಪುನಃ ರೈಲ್ವೆ ಸ್ಟೇಷನ್ದಲ್ಲಿ ಬಂದು ನಿಂತಿದ್ದೀವಿ. ಕಾರಣ ಇಷ್ಟೇ, ಪುನರಾರಂಭ ರೈಲ್ವೆ ಆದ ನಂತರ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಜಿಯವರು ಉದ್ಘಾಟನೆ ಆದ ದಿನವೇ ಭಾಳಷ್ಟು ಜನ ಆ ಸಮಯ ನೋಡಿಕೊಂಡು ಭಾಳ ಜನ ಮನವಿ ಮಾಡಿದರು, ಸರ್ ಈ ಟೈಮಿಂಗ್ ಸರಿ ಇಲ್ಲ, ಈ ಟೈಮಿಂಗ್ದಿಂದ ನಾವು ಹೋದ್ವಿ ಅಂದರೆ ನಮಗೆ ಮುಂದೆ ಹೋಗುವಂಥ ಕನೆಕ್ಟಿವಿಟಿ ಯಾವುದು ಟ್ರೈನ್ಗಳು ಸಿಗೋದಿಲ್ಲ, ಹಾಗಾಗಿ ಈ ಸಮಯದಲ್ಲಿ ಬದಲಾವಣೆ ಮಾಡಿಸುವ ಪ್ರಯತ್ನ ತಾವು ಮಾಡಬೇಕು ಅಂತೇಳಿ ಭಾಳಷ್ಟು ಜನ ಮನವಿ ಮಾಡ್ಕೊಂಡಿದ್ರು. ಆ ಜನರ ಮನವಿ ಮೇರೆಗೆ ನಮ್ಮ ನಾಯಕರಾದಂಥ ಆರ್.ವಿ. ದೇಶಪಾಂಡೆ ಸಾಹೇಬರು ಇದರಿಗೆ ಸಂಬಂಧಪಟ್ಟಂಥ ರಾಷ್ಟ್ರ ಮಟ್ಟದ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಮಾಡಿದ ಮೇಲೆ ಅವರಿಂದನೂ ಉತ್ತರ ಬಂದದ, ಆದಷ್ಟು ಬೇಗ ಆ ಸಮಯ ಬದಲಾವಣೆ ಮಾಡುವಲ್ಲಿ ನಾವು ಮಾಡ್ತೀವಿ, ಮತ್ತು ಆ ಜನರಿಗೆ ಉಪಯೋಗ ಆಗುವಂಗೆ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ ಒಂದು ಮಾತು ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಗೊತ್ತಾಯಿತು. ಆದರೆ ರೈಲ್ವೆ ಸ್ಟೇಷನಿಗೆ ನಾವು ಬಂದು ಕೇಳಿದರೆ ಭಾಳ ಕಡಿಮೆ ಜನ ಪ್ರಯಾಣ ಮಾಡ್ತಾ ಇದ್ದಾರೆ. ಇದಕ್ಕೆ ಇಲಾಖೆಗೆ ಭಾಳ ನಷ್ಟ ಆಗ್ತಾ ಇದೆ. ಇದು ಹೀಗೆ ಆದರೆ ಮತ್ತೆ ತೊಂದರೆಗೆ ಆಗ್ಬೋದು ಈ ರೈಲ್ವೆ ಸ್ಟೇಷನ್ದಲ್ಲಿ ರೈಲ್ವೆ ಬರುವುದು ಅನ್ನುವಂಥ ಮಾತು ಇಲಾಖೆ ಡಿಪಾರ್ಟ್ಮೆಂಟ್. ಆದರೆ ನಾನು ಇಲಾಖೆಗೆ ಮನವಿ ಮಾಡ್ತೀನಿ, ದಾಂಡೇಲಿ ಜನರು ಭಾಳ ಜನ ಬೆಂಗಳೂರು ಸೈಡ್ಗೆ, ಮುಂಬೈ ಸೈಡ್ಗೆ ಹೋಗೋರು ಭಾಳ ಜನ ಇದ್ದಾರೆ. ಆದರೆ ಇಲ್ಲಿಂದ ಹೋದ ಮೇಲೆ ಅವ್ರಿಗೆ ಕನೆಕ್ಟಿವಿಟಿ ಸಿಗುವಂಥ ಟ್ರೈನ್ಗಳೆಲ್ಲ ದಾಟಿ ಹೋಗಿರ್ತಾವೆ. ಮತ್ತು ಸಂಜೆಗೆ ಬಂದ ಮೇಲೂ ಕೂಡ ಅದು 4 ಬಂದ ಇವು ಸಂಜೆ 7:00 ಟ್ರೈನ್ ಬರ್ತದೆ. ಹಾಗಾಗಿ ಜನರಿಗೆ ಆ ಸಂಪರ್ಕ ಲೈನ್ ಸರಿ ಸಿಗ್ತಾ ಇಲ್ಲ. ಜನರ ಮನವಿ ಇಷ್ಟೇ ಇದೆ ಇಲಾಖೆಗೆ ಮತ್ತು ಜನರ ಪರವಾಗಿ ನಾವು ಕೂಡ ಮನವಿ ಮಾಡ್ತೀವಿ. ಸಂಜೆ ಇಲ್ಲಿಂದ ಮುಂಬೈ ಸೈಡ್ ಹೋಗುವಂಥ ಟ್ರೈನ್ಗಳೇ 5 ನಿಮಿಷ ಮುಂಚೆ ನಮ್ಮ ಟ್ರೈನ್ನ ದಾಂಡೇಲಿಯಿಂದ ಅಲ್ಲಿ ಹೋದರೆ ಒಳ್ಳೆಯದು.
ರಾಣಿ ಚೆನ್ನಮ್ಮ ಬೆಂಗಳೂರು ಸೈಡ್ ಹೋಗೋ ಟ್ರೈನಿಗೆ ಒಂದು 5 ನಿಮಿಷ ಮುಂಚೆ ಇಲ್ಲಿನ ಟ್ರೈನ್ ಹೋದ್ರೆ ಒಳ್ಳೇದು. ಅದೇ ರೀತಿ ಬೆಳಿಗ್ಗೆ ಕೂಡ ಆ ಕಡೆಯಿಂದ ಬಂದಂಥ ಜನ, ಈಗ ಮೈಸೂರು ಟ್ರೈನಲ್ಲಿ ಬಹಳಷ್ಟು ಜನ ಆ ಕಡೆಯಿಂದ ಬಂದವರು ರೈಲ್ವೆ ಸ್ಟೇಷನ್ ಅಳ್ಳಾವರಿಗೆ ಬರೋ ತಕ್ಷಣ ಒಂದು 2 ನಿಮಿಷ 3 ನಿಮಿಷ ಮುಂಚೆ ದಾಂಡೇಲಿ ಹೊರಡುವ ಟ್ರೈನ್ ಹೊರಡು ಬಿಡ್ತದೆ. ನಿನ್ನೆ ಆಗಿದಂಥ ಕತೆ ಒಬ್ಬ ಪ್ಯಾಸೆಂಜರ್ ನನಗೆ ಹೇಳಿದ್ರು, ಅಣ್ಣ ಹಿಂಗಾಯ್ತು, ಕಡೆಗೆ ನಾನು ಅಳ್ಳಾವರದಿಂದ ಹಳಿಯಾಳದಿಂದ ದಾಂಡೇಲಿಗೆ 2 ಬಸ್ ಚೇಂಜ್ ಮಾಡಿ ಬರೋದ ಪರಿಸ್ಥಿತಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇದು ಜನರ ನೋವು ಕೂಡ ಹೌದು. ನಾನು ಇದರ ಮುಖಾಂತರ ಇಲಾಖೆಗೆ ಒಂದು ಮನವಿ ಮಾಡ್ತೀನಿ, ಆದಷ್ಟು ಬೇಗ ನಮ್ಮ ನಾಯಕರು ಆರ್ ವಿ ದೇಶಪಾಂಡೆ ಅವರು ಪೂರ್ಣ ಪ್ರಯತ್ನ ಮಾಡಿದ್ದಾರೆ, ಪತ್ರ ವ್ಯವಹಾರ ಕೂಡ ಮಾಡಿದ್ದಾರೆ. ನಾವು ಮನವಿ ಮಾಡ್ಕೋತಾ ಇದ್ದೀವಿ, ಒಂದೇ ಆದಷ್ಟು ಬೇಗ ಸಮಯದಲ್ಲಿ ಬದಲಾವಣೆ ಮಾಡಿ ಜನರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ತೀನಿ. ಇದ್ರ ಜೊತೆಯಲ್ಲಿ ಇಲ್ಲೇ ಒಂದು ಟಿಕೆಟ್ ಕೌಂಟರ್ ಮಾಡಿದ್ರೆ ಬಹಳ ಒಳ್ಳೆಯದು, ರಿಸರ್ವೇಷನ್. ಯಾಕಂತ ಹೇಳಿದ್ರೆ ಉತ್ತರ ಭಾರತೀಯ ಜನ ಈ ದಾಂಡೇಲಿ ನಗರದಲ್ಲಿ ಬಹಳಷ್ಟು ಜನ ಇದ್ದಾರೆ. ಅವರೆಲ್ಲ ಹೋಗ್ಬೇಕಾದ್ರೆ ಬೆಳಿಗ್ಗೆ ತಾತ್ಕಾಲ ತಗೋಬೇಕಾದ್ರೆ ರಾತ್ರಿ 12 ಗಂಟೆಗೆ ಹೋಗಿ ಲೋಂಡಾ ರೈಲ್ವೆ ಸ್ಟೇಷನ್ದಲ್ಲಿ ಅಳ್ಳಾವರ ರೈಲ್ವೆ ಸ್ಟೇಷನ್ ಹೋಗಿ ಮಲಗ್ತಾರೆ. ಬೆಳಿಗ್ಗೆ 4 ಗಂಟೆಗೆ ತಾತ್ಕಾಲ ತಗೋಬೇಕಾಗ್ತದೆ. ನಾವು ಪೋಸ್ಟ್ ಆಫೀಸ್ದಲ್ಲಿ ಹೋದ್ರೆ ಒಂದೊಂದು ಸರ್ತಿ ಸರ್ವರ್ ಸರಿ ಇರೋದಿಲ್ಲ ಅಥವಾ ಏನಾರು ಆಗಿರುತ್ತೆ ಅಂತ ಜನ ಮನವಿ ಮಾಡ್ತಾ ಇದ್ದಾರೆ. ಇಲ್ಲಿ ಟಿಕೆಟ್ ಕೌಂಟರ್ ರಿಸರ್ವೇಷನ್ ಆದರೆ ಜನರಿಗೆ ಅದು ಕೂಡ ಒಂದು ವ್ಯವಹಾರ ಆಗ್ತದೆ, ಇಲಾಖೆಗೂ ಕೂಡ ಲಾಭ ಆಗುವಂಥದ್ದು ಕಾಣಿಸ್ತದೆ. ಹಾಗಾಗಿ ಆ ಟಿಕೆಟ್ ಕೌಂಟರ್ ಕೂಡ ಇಲ್ಲಿ ಆಗಲಿ ಅನ್ನೋದನ್ನ ಮನವಿ ಕೂಡ ಇವತ್ತು ಈ ಮಾಧ್ಯಮ ಮುಖಾಂತರ ಮಾಡ್ಕೋತಾ ಇದ್ದೀನಿ. ಜನರಿಗೆ ತಾವು ಈ ಟ್ರೈನನ್ನು ಚಾಲೂ ಮಾಡಿದಿರಿ, ಜನರಿಗೋಸ್ಕರ ತಾವು ಸಮಯ ಕೂಡ ಬದಲಾವಣೆ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ನಾಯಕರು ಈ ಥರ ಪ್ರಯತ್ನ ಸತತ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಆಗ್ಬೋದು ಅನ್ನೋ ಭರವಸೆಯೂ ಕೂಡ ಇದೆ. ಧನ್ಯವಾದಗಳು.